ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಪ್ರೀತಿ ಲ್ಯಾವೆಂಡರ್ ಅವರ ವೆಟ್ ಗ್ರೈಂಡರ್ ತೊಗೊಂಬಂದಿದ್ವಿ ನಾವು ನಮ್ಮ ಕಿಚನ್ಗೆ. ಹೊಸ ಎಂಟ್ರಿ ಇದು. ಸೊ ಇದ್ರದ್ದು ರಿವ್ಯೂ ಕೊಡೋಣ, ಡೆಮೋ ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ತೊಗೊಳೋರಿದ್ದರೆ ಅನುಕೂಲ ಆಗುತ್ತಲ್ವ, ಹಾಗಾಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ಇದು ವೆಟ್ ಗ್ರೈಂಡರ್ ಅಂತ ಹೇಳ್ಬಿಟ್ಟು. ಈ ವೆಟ್ ಗ್ರೈಂಡರ್ ಬಂದು ಲ್ಯಾವೆಂಡರ್ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ, ಹಾಗೆ ಲುಕ್ ಆಗಿದೆ. ಬನ್ನಿ ಯಾವ ರೀತಿ ಇದೆ ಈ ವೆಟ್ ಗ್ರೈಂಡರ್ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಇದು ಮೋಟರ್ ಬಂದು 5 ಇಯರ್ಸ್ ಮೋಟರ್ ವಾರಂಟಿ ಇದೆ, ಹಾಗೆ 2 ಇಯರ್ಸ್ ಪ್ರಾಡಕ್ಟ್ ವಾರಂಟಿ ಇದೆ, ಹಾಗೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. ನಂತರ ಹೈ ಟಾರ್ಕ್ಯೂ ಮೋಟಾರ್ ಬರುತ್ತೆ. ಇದರಲ್ಲಿ ಸಿಲಿಂಡ್ರಿಕಲ್ ಗ್ರೂಡ್ ಸ್ಟೋನ್ ಬರುತ್ತೆ, ಅಂದರೆ ಸಿಲಿಂಡ್ರಿಕಲ್ ಶೇಪಲ್ಲಿ ವರ್ಕ್ ಆಗುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಇದೆ ಡ್ರಮ್ಮು. ಈ ಡ್ರಮ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ, ಕಾಂಪ್ಯಾಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಸ್ಪೇಸ್ ಸೇವಿಂಗ್ಸ್ ಇದೆ, ತುಂಬ ಏನು ಸ್ಪೇಸ್ ಹಿಡಿಯಲ್ಲ, ಸ್ಪೇಸ್ ಸೇವಿಂಗ್ ಇದೆ, ತುಂಬ ಚೆನ್ನಾಗಿದೆ, ಜಾಸ್ತಿ ಏನು ಸ್ಪೇಸ್ ಹಿಡಿಯಲ್ಲ ಇದು. ಯಾರಿಗಾದರೂ ಬೇಕು ಅಂತಂದರೆ ಇದನ್ನು ಬೈ ಮಾಡ್ಬೋದು. ನಾವಿಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ನೀವು ಆನ್ಲೈನಲ್ಲೂ ಸಿಗುತ್ತೆ, ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು ಮಾಡೋವಂಥವ್ರು. ನೋಡಿ, ಇದು ಮೇಲ್ಗಡೆ ಲಿಡ್ ಬರುತ್ತೆ. ತುಂಬ ಹೆವಿ ಇದೆ ಇದು ಕೂಡ. ಪ್ಯಾಕಿಂಗ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ, ಸ್ವಲ್ಪನೇನು ಸ್ಕ್ರ್ಯಾಚ್ ಆಗಬಾರ್ದು ಅಂಥೇಳಿ. ಇದು ಬಂದು ಮ್ಯಾನ್ಯುಯಲ್ ಮತ್ತು ವಾರಂಟಿ ಕಾರ್ಡ್. ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಓದ್ಕೋಬಹುದು. ಇದು 5 ಇಯರ್ ಮೋಟಾರ್ ವಾರಂಟಿ ಮತ್ತು 2 ಇಯರ್ ಪ್ರಾಡಕ್ಟ್ ವಾರಂಟಿ ಇರೋದ್ರಿಂದ ಇದನ್ನು ಈ ಕಾರ್ಡ್ ಬೇಕಾಗುತ್ತೆ. ನೀವೇನೇ ಇದು ರಿಪೇರಿ ಮಾಡಿಸ್ಬೇಕು ಅಂತಂದ್ರೂ ಕೂಡ ಈ ಕಾರ್ಡ್ ಇಟ್ಕೊಬೇಕಾಗಿರುತ್ತೆ, ಹಾಳು ಮಾಡ್ಕೋಬೇಡಿ. ನೋಡಿ, ಇದು ಬಂದು ಡ್ರಮ್ಮು, ಇದು ಮೋಟಾರ್ ಬರುತ್ತೆ. ಇಷ್ಟೇ ಸ್ಪೇಸ್, ಜಾಸ್ತಿ ಏನು ಸ್ಪೇಸ್ ಇಡಿಸಲ್ಲ. ಕೆಲವೊಂದು ತುಂಬ ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರೋಂಥ ಕಿಚನ್ಗಳಿಗೆ ಇದು ತುಂಬ ಯೂಸ್ ಆಗುತ್ತೆ. ಒಂದು 3-4 ಜನ ಫ್ಯಾಮಿಲಿ ಇರ್ತಿರಲ್ಲ, ಚಿಕ್ಕ ಫ್ಯಾಮಿಲಿಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಈ ಥರ ಅನ್ಥ್ರೆಡ್ ಮಾಡಿಕೊಂಡ್ರೆ ಇದನ್ನು ಓಪನ್ ಮಾಡ್ಕೋಬೋದು. ಈ ರೀತಿ ಇರುತ್ತೆ, ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಇದು ಈ ರೀತಿ ಸ್ಟೋನ್ನ ರಿಮೂವ್ ಮಾಡ್ಕೋಬೋದು, ವಾಶ್ ಮಾಡಬೇಕಾದ್ರೆ ಅದೆಲ್ಲ ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಇದು ಪ್ಯೂರ್ ಬ್ಲ್ಯಾಕ್ ಸ್ಟೋನಿಂದ ಮಾಡಿದ್ದಾರೆ ಅಂತ ಹೇಳಿದ್ರು. ಮಾಡಬೇಕು ಅಂದರೆ ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ರೊಟೇಟ್ ಮಾಡಿದ್ರೆ ಆರಾಮ್ಸೆ ಪ್ರೆಸ್ ಆಗುತ್ತೆ, ಇದು ಲಾಕ್ ಆಗುತ್ತೆ. ವೈರ್ ಕೂಡ ಉದ್ದವಾಗಿದೆ, ಎಲ್ಲಿಗೆ ಬೇಕಾದರೂ ಹಾಕೋದು ಪ್ಲಗ್ನ. ಹಾಗೆ ಇದು ಬ್ಲ್ಯಾಕ್ ಬಟನ್ ಬಂದು ಆನ್ ಮತ್ತು ಆಫ್ ಮಾಡೋದು. ಇದು ಒಂದೇ ಬಟನಲ್ಲ, ಇದನ್ನು ಆಪ್ರೇಟ್ ಮಾಡ್ಕೋಬೋದು, ಆನ್ ಮಾಡೋದು, ಆಫ್ ಮಾಡ್ಬೋದು. ನೋಡಿ, ಇದು ಫುಲ್ಲಿ ಇದಿಷ್ಟು ಮೋಟಾರು, ಇದು ಬೇಸ್ ಎಲ್ಲ ಬಂದು ಲ್ಯಾವೆಂಡರ್ ಕಲರಲ್ಲೇ ಇದೆ. ಇದು ತಳ ಮಾತ್ರ ಬ್ಲ್ಯಾಕ್ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡ್ರಮ್ ಬಂದು ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲಲ್ಲಿ ಡ್ರಮ್ನ ರೆಡಿ ಮಾಡಿದ್ದಾರೆ. ನೋಡಿ, ಕಿಚನಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ ತೊಗೊಂಡು ಬಂದು. ಪೂಜೆ ಕೂಡ ಆಯಿತು. ಏನೇ ಹೊಸ ವಸ್ತುಗಳು ತಂದ್ರೂ ಪೂಜೆ ಮಾಡೋ ಅಭ್ಯಾಸ ಇದೆ ನಮ್ಮ ಮನೆಯಲ್ಲಿ, ಹಾಗಾಗಿ ಪೂಜೆ ಮಾಡಿ ಮೊದಲನೇ ಸಾರಿ ಸ್ಟಾರ್ಟ್ ಮಾಡ್ತಿರೋದಲ್ವ, ಹಾಗಾಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಯೂಸ್ ಮಾಡೋದಕ್ಕೆ ಮುಂಚೆ ಇದರಲ್ಲಿ ಕಲ್ಲು ಇರುತ್ತಲ್ವ, ಕಲ್ಲು ಹಾಕಿರೋದ್ರಿಂದ ಕಲ್ಲಿಂದೆಲ್ಲ ಸಣ್ಣ ಸಣ್ಣ ವಸ್ತುಗಳು ಬಿಟ್ಕೊಳ್ಳುತ್ತೆ. ಕಲ್ಲಲ್ಲಿರೋವಂಥ ಸಣ್ಣ ಸಣ್ಣದು ಇದು ಪುಡಿ ಥರ ಬರುತ್ತೆ. ಫಸ್ಟ್ ಟೈಮ್ ರನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಕಲ್ಲು ಹಾಕಿರ್ತಾರಲ್ವ, ಕಲ್ಲು
ಅದೆಲ್ಲ ಮರಳು ಥರ ಬಿಟ್ಕೊಳ್ಳುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾವು ಡೈರೆಕ್ಟಾಗಿ ಇಡ್ಲಿಗಾಗಲಿ ದೋಸೆಗಾಗಲಿ ರುಬ್ಬೋದು ಬೇಡ. ಈ ರೀತಿ ಹಾಕ್ಕೊಂಡ್ರೆ ಅದೆಲ್ಲ ಈಚೆ ಬರುತ್ತೆ. ಫಸ್ಟಿಂದ 15 ನಿಮಿಷ ಇದನ್ನು ಮೋಟರ್ನ ಖಾಲಿಯಾಗಿ ರನ್ ಮಾಡಬೇಕು. ನೋಡಿ ಈ ರೀತಿ ಆಗಿದೆ. ಇದು ಟಿಶ್ಯೂ ಪೇಪರ್ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ನೋಡಿ ಗಮನಿಸಿ ಗೊತ್ತಾಗತ್ತೆ. ನೋಡಿ ಆ ಕಲ್ಲಲ್ಲಿರುವಂಥ ಮರಳಿನ ಅಂಶ ಹಾಗೆ ಸ್ವಲ್ಪ ಧೂಳೆಲ್ಲ ಕೂತಿರುತ್ತಲ್ಲ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಈಗ ತೊಳೆಯೋದ್ರಿಂದ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಹಾಕಬೇಡಿ ದೋಸೆಗಾಗಲಿ ಇಡ್ಲಿಗಾಗಲಿ ರುಬ್ಬೋದಕ್ಕೆ. ಈಗ ಈ ಡ್ರಮ್ನ ಅನ್ಥ್ರೆಡ್ ಮಾಡಿಕೊಂಡು ಡ್ರಮ್ ಓಪನ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ಎಡಕ್ಕೆ ತಿರುಗಿಸ್ಕೊಂಡ್ರೆ ಅನ್ಥ್ರೆಡ್ ಆಗುತ್ತಿದು. ನೋಡಿ ಈ ರೀತಿಯಾಗಿ ಸ್ಪ್ರಿಂಗ್ ಕೊಟ್ಟಿರ್ತಾರೆ. ಇದು ನೀಟಾಗಿ ಟೈಟಾಗಿ ಕೂರುತ್ತೆ ಸ್ಪ್ರಿಂಗ್ ಹಾಕೋದ್ರಿಂದ. ಈಗ ಈಸಿಯಾಗಿ ಈ ಕಲ್ಲುಗಳನ್ನ ಈ ರೀತಿಯಾಗಿ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಈ ಡ್ರಮ್ನು ಕೂಡ ಹೀಗೆ ಮೇಲೆ ಎತ್ತಿದ್ರೆ ಆರಾಮ್ಸೆ ಇದನ್ನು ಕೂಡ ಲಿಫ್ಟ್ ಮಾಡ್ಬೋದು, ಹಾಗೆ ವಾಶ್ ಮಾಡ್ಕೋಬಹುದು. ವಾಶ್ ಆಗಿದೆ. ಇದು 2 kg ಕೆಪಾಸಿಟಿ ಬರುತ್ತೆ ಈ ಡ್ರಮ್ಮು. ಆರಾಮಾಗಿ 3 ರಿಂದ 4 ಜನ ಇರುವಂಥ ಫ್ಯಾಮಿಲಿಗೆ ಆರಾಮ್ಸೆ ಇಡ್ಲಿ ದೋಸೆ ಎಲ್ಲ ಮಾಡ್ಕೋಬೋದು. ನೋಡಿ ಇದು 365 ಡಿಗ್ರಿಯಲ್ಲಿ ವರ್ಕ್ ಆಗುತ್ತೆ, ರೊಟೇಟ್ ಆಗುತ್ತೆ ಇದು ಕಲ್ಲುಗಳು. ನೋಡಿ ನಾನು ಪ್ಲೈನ್ ವಾಟರ್ ಹಾಕಿ ಒಂದು 5 ರಿಂದ 10 ನಿಮಿಷ ಖಾಲಿ ರನ್ ಮಾಡಿದೆ ಮೋಟರ್ನ. ಕಲ್ಲಲ್ಲಿರುವಂಥ ಮಣ್ಣು ಧೂಳು ಎಲ್ಲನೂ ನೀರಲ್ಲಿ ಹೇಗೆ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ನೀರೆಲ್ಲ ಎಷ್ಟು ಗಲೀಜಾಗಿದೆ ನೋಡಿ. ನೋಡಿ ನೀರು ಎಷ್ಟು ಕೊಳೆಯಾಗಿದೆ ಅಂತ ಕಾಣಿಸ್ತಿದೆ ಅಲ್ವಾ. ಹೀಗೆ 2 ರಿಂದ 3 ಬಾರಿ ಖಾಲಿ ಮೋಟರ್ನೇ ನೀರು ಹಾಕ್ಬಿಟ್ಟು 2 ರಿಂದ 3 ಬಾರಿ ಹೀಗೆ ರನ್ ಮಾಡಿ ಧೂಳೆಲ್ಲ ಬಿಟ್ಕೊಳ್ಳುತ್ತೆ. ಆನಂತರ ದೋಸೆಗಾಗಲಿ ಇಡ್ಲಿಗಾಗಲಿ ರುಬ್ಕೊಂಡು ಹೀಗೆ 2 ರಿಂದ 3 ಬಾರಿ ತೊಳೆದ್ಬಿಟ್ಟು ಇಡ್ಲಿಗೆ ಅಥವಾ ದೋಸೆಗೆ ಹಾಕಿ ರುಬ್ಕೊಂಡು ಸ್ಪಾಂಜಿಯಾಗಿ ಸಾಫ್ಟಾಗಿರೋಂಥ ಇಡ್ಲಿ ದೋಸೆನ ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ತೊಗೋಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.